ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಏನು ಹಿಕೋರದು ಇವತ್ತಿನ ಒಂದು ಸಾಂಗ್ ಬಿಡುಗಡೆ ಇತ್ತು. ಅದು ತುಂಬ ಚೆನ್ನಾಗಿ ನಡೆದಿದೆ, ಎಲ್ಲರೂ ಮಾತಾಡಿದ್ದಾರೆ. ಆದರೆ ನನಗೆ ಪರ್ಸ್ನಲಿ ನಾಗೇಂದ್ರ ಪ್ರಸಾದ್ ಸರ್ ಏನು ಹೇಳಿದ್ರು ಅದು ತುಂಬಾ ಖುಷಿ ಕೊಟ್ಟಂಥ ಒಂದು ವಿಚಾರ. ಯಾಕೆಂದರೆ ನಾನು ಅಮ್ಮನ್ನ 2ನೇ ತಾರೀಕು ಮೀಟ್ ಮಾಡಿದ್ದೆ, ಕೆ ಶ್ರೀ ವೆಂಕಟೇಶ್ ಸರ್ ನಾವು ಎಲ್ಲರೂ. ಆವಾಗ ಇದೇ ಆಡಿಯೋ ರೈಟ್ಸ್ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಈಗ 1 ನಿಮಿಷ ಅಲ್ಲಿ ಗಣೇಶ ದೇವ್ರು ಕಾಣ್ತಾ ಇರೋದ್ರಿಂದ ಒಂದು ಅಮ್ಮಂಗೂ ಒಂದು ನಮಸ್ಕಾರ ಮಾಡಬೇಕು, ಇಡೀ ತಂಡಕ್ಕೂ ಒಂದು ನಮಸ್ಕಾರ ಮಾಡಬೇಕು. ನಾನು ಪ್ರತಿ ಸರಿನೂ ಹೇಳೋದು ಒಂದೇ ಮಾತು, ನನ್ನಿಂದ ಹಿಡಿದು ನಾನು ತಪ್ಪು ಮಾಡಿದ್ದೀನಿ. ನನಗೆ ಫಸ್ಟ್ ಫಿಲಮ್ದು 18 ಲಕ್ಷ ಖರ್ಚು ಮಾಡಿದ್ದೆ ಮ್ಯೂಸಿಕ್ಕಿಗೆ. ಇವತ್ತಿನವರಿಗೆ 18 ಪೈಸಾ ಆಡಿಯೋ ಕಂಪ್ನಿಯವರು ಕೊಟ್ಟಿಲ್ಲ. ಬಂದೇ ಇಲ್ವಾ ಅವರಿಗೆ? ಬಂದಿರುತ್ತೆ. ನಾನು ಹಿಕೋರಾ ಬಗ್ಗೆ ಮಾತಾಡಿರೋದ್ರಿಂದ ಒಂದೇ ಒಂದು ಆಡಿಯೋದು ನನ್ನ ಫೇಸ್ಬುಕ್ನಲ್ಲಿ ಬರೆದಿದ್ದೆ ಅವತ್ತು. ಜಸ್ಟ್ 2 ಮಿನಿಟ್ಸ್ನಲ್ಲಿ ಮುಗಿಸ್ಬಿಡ್ತೀನಿ. ಇದರ ಪರವಾಗಿಲ್ಲ, ಏನು ನಾಗೇಂದ್ರ ಪ್ರಸಾದ್ ಹೇಳಿದ್ರು ನನ್ನ ವೇನಲ್ಲಿ ಬರೆದಿದ್ದೆ. ಆಡಿಯೋ ರೈಟ್ಸ್ ಇವತ್ತು ಸಹ ಈ ವಿಚಾರ ಬಂತು. 20 ಲಕ್ಷ ಮ್ಯೂಸಿಕ್ಗೆ ಖರ್ಚು ಮಾಡಿ ಶೂಟಿಂಗ್ಗೆ ಹಾಗೂ ಫುಲ್ ಪ್ರೋಸೆಸ್ಗೆ ಇನ್ನೊಂದು 30 ಲಕ್ಷ, ಒಟ್ಟು 50 ಲಕ್ಷ. ಆಡಿಯೋ ಕಂಪನಿಯವರ ಗರಿಷ್ಠ ಬೆಲೆ 2 ಲಕ್ಷ. ಹಾಗೇನಾದರೂ ನಿಮ್ಮ ಸಿನಿಮಾದ ಸಾಂಗ್ಸು ಟ್ರೈಲರು ಮಾತ್ರ ನೀವು ಕೊಟ್ಟಿರುವುದಿಲ್ಲ. ಇಡೀ ನಿಮ್ಮ ಸಿನಿಮಾದ ಹಾರ್ಟು, ಮೈಂಡು, ಕಿಡ್ನಿ ಎಲ್ಲ ಅವರಿಗೆ ಕೊಟ್ಟು ಆದ ಹಾಗೆ. ಕೊನೆಗೆ ಬೂಸ್ಟ್ ಅಂತ ಮತ್ತೆ ಹಾಸ್ಪಿಟಲ್ ಚಾರ್ಜ್ ಸಹ ನೀವೇ ಕೊಟ್ಟು ಬರೀ ಕೈಯಲ್ಲಿ ಮನೆಗೆ ಹೋಗುವ ಕೆಲಸ ನಿರ್ಮಾಪಕರದ್ದು. ಇದು ಮೊದಲಿನಿಂದ ನಡೀತಾ ಇದೆ. ಈಗ ಇನ್ನೂ ಹೆಚ್ಚಾಗಿದೆ. ಮತ್ತೊಮ್ಮೆ ಹೇಳಿವೆ, ಕೇವಲ ನೀವು ಸಾಂಗ್ ಮಾತ್ರ ಕೊಟ್ಟಿರುವುದಿಲ್ಲ, ಎಲ್ಲವನ್ನೂ ಅವರಿಗೆ ಕೊಟ್ಟು ಆಗಿರುತ್ತದೆ. ಸರ್, 1 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ಆ ಚಾನಲ್ಗೆ. ನಮ್ಮ ಸಾಂಗ್ ಕೊಟ್ಟರೆ ಒಳ್ಳೆ ಬೂಸ್ಟ್ ಆಗುತ್ತೆ, ಥಿಯೇಟ್ರಲ್ಲಿ ಸಿನಿಮಾ ಬಿಡುಗಡೆ ಆದಾಗ ಕ್ರೌಡ್ ಪುಲ್ಲಿಂಗ್ ಆಗುತ್ತೆ ಎನ್ನುವವರಿಗೆ ಒಮ್ಮೆ ಅಂತಹ ಚಾನಲ್ನ ಒಳಹೊಕ್ಕು ನೋಡಿ. 1 ಮಿಲಿಯನ್ ಸಬ್ಸ್ಕ್ರೈಬರ್ ಇರುವ ಅಂತಹ ಚಾನಲ್, ಅಲ್ಲಿ ಬೇರೆ ಬೇರೆ ಸಿನಿಮಾದ ಹಾಡು, ಟ್ರೈಲರು ಎಷ್ಟು ವ್ಯೂಸ್ ಆಗಿದೆ ಅಂತ. ದಯವಿಟ್ಟು ಯಾರೂ ಸಹ ಚಿಲ್ಲರೆ ಕಾಸಿಗೆ ಆಡಿಯೋ ರೈಟ್ಸ್ ಕೊಡಬೇಡಿ. ಆಡಿಯೋ ಕಂಪನಿಯವರು ಎಲ್ಲರಿಗೂ ಹೇಳುವ ಒಂದು ಮಾತಿದೆ, ನಮಗೆ ಏನೂ ವರ್ಕೌಟ್ ಆಗಲ್ಲ ಅಂತ. ಪಾಪ ಅವರನ್ನು ಯಾಕೆ ನಾವು ಇನ್ನೂ ಲಾಸ್ ಆಗಲು ನಮ್ಮ ಸಾಂಗು, ಟ್ರೈಲರ್, ಟ್ರ್ಯಾಕು ಹಾಗೆ 100 ಸಿಗ್ನೇಚರ್ ಮಾಡಿ ಕೊಡಬೇಕು ಹೇಳಿ? ನೀವೇ ಒಂದು ಚಾನಲ್ ಮಾಡಿ, ಹಣ ಬರುವುದು ಆಮೇಲೆ ಯೋಚಿಸಿ. ಇನ್ನೂ ಒಂದಿಷ್ಟು ವಿಚಾರ ಇದೆ, ಅದು ಬೇಡ. ಓಕೆ, ಜೊತೆಯಲ್ಲಿ ನನಗೆ ಬಂದ ಒಂದು ಮಾಹಿತಿ ಪ್ರಕಾರ ಈ ಒಂದು 2 ವರ್ಷದಲ್ಲಿ ಅಂದಾಜು ಒಂದು ಕನ್ನಡದ 400 ಸಿನಿಮಾದಿಂದ 450 ಕೋಟಿವರೆಗೂ ಸಹ ಬರೀ ಮ್ಯೂಸಿಕ್ಕಿಗೆ ಅಂತ ಖರ್ಚು ಮಾಡಿದ್ದೀವಿ. ದೊಡ್ಡ ಫಿಲಮನ್ನು ಬಿಟ್ಬಿಟ್ರೆ ದೊಡ್ಡ ಫಿಲಮ್ ರೈಟ್ಸ್ಗಳು ಹೋಗಿದ್ದಾವೆ. ಹೌದೌದು, ತಾವು ಹೇಳಿದ್ದಕ್ಕೆ ನಾನು ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ತಾವು ಹೇಳಿದಂಗೆ 160 ರೈಟ್ಸ್ಗಳು ಇದ್ದಾವೆ ಒಟ್ಟು ಒಂದು ಸಾಂಗ್ ಮೇಲೆ. ಅದು ಎಲ್ಲಿದೆ, ಯಾರಿದೆ ಅಂತ ನಮಗೂ ಗೊತ್ತಿಲ್ಲ. ದಟ್ ಇಸ್ ಲೈಕ್ ಎ ಸ್ಯಾಡು. ಅವನ್ನೆಲ್ಲ ತಾವು ಏನು ಹೇಳಿದ್ರೆ ಹಾಗೆ ಕಂಡಿಡ್ಕೊಂಡು ಹೋಗ್ಬೇಕಾಗತ್ತೆ ನಾವುಗಳು. ಆಯಿತು, ಮುಗೀತು ಅಂತ ಹೇಳಿದ್ದು. ಸೊ ದಟ್ ಆಮೇಲೆ ಮಾತಾಡೋಣ. ಅದು ಹೌದೌದು, ಎಲ್ಲ ಮುಗೀತಾ ಇದೆ. ಸೊ ದಟ್ ಈ ವಿಚಾರನ ನಾನು ಅವತ್ತು ಬರೆದಿದ್ದು ಯಾವಾಗ ಅಂದರೆ ಅಮ್ಮನ ನೋಡಿದಾಗನೇ ನಾನು ಹೇಳಿದ್ದೆ, ಅಮ್ಮ ನೀವೇ ಒಂದು ಇದು ಮಾಡಿ ಅಂತ. ಇವಾಗ ಜೊತೆಯಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆಯದೇ. ಯಾಕೆಂದರೆ ಸಂಗೀತ ನಿರ್ದೇಶಕರಾದಂಥ ಪೂರ್ಣಚಂದ್ರ ತೇಜಸ್ವಿ ಸರು, ನೀವು ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇರೋದ್ರಿಂದ ಈ ಕೆಲಸಗಳು ಇನ್ನೂ ಮುಂದೋಗಲಿ. ಯಾಕೆಂದರೆ ಎಲ್ಲ ರೈಟ್ಸ್ಗಳು ಮತ್ತೊಂದು ನಿಮ್ಮ ಹತ್ರ ಇರುತ್ತೆ. ಹಾಗಾಗಿ ತುಂಬಾ ಖುಷಿ ಆಯಿತು. ಸಾಂಗ್ಸ್ಗಳು ತುಂಬಾ ಚೆನ್ನಾಗಿದ್ದಾವೆ, ಎಲ್ಲರೂ ಸಹ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಲ್ಲಿ ನೋಡ್ತಕ್ಕಂಥ ಒಂದು ಅಭ್ಯಾಸವನ್ನು ನಾವು ಮಾಡ್ಕೊಳ್ಬೇಕಾಗಿದೆ. ಹಿಕೋರಾ ಸಿನಿಮಾ ಬಿಡುಗಡೆ ಆದಾಗ ನಾವೆಲ್ಲರೂ ಸಹ ಥಿಯೇಟ್ರಲ್ಲಿ ಹೋಗಿ ನೋಡೋಣ. ಚಿತ್ರತಂಡಕ್ಕೆ ಅಭಿನಂದನೆಗಳು. ಗೋಪಾಲ್ ಅವರೇ.